ಯಡಿಯೂರಪ್ಪ ರಾಜಕೀಯ ಪ್ರಭಾವ ಆಪ್ತ ಸ್ವಾಮೀಜಿಯ ಮಠಕ್ಕಷ್ಟೇ ಕೋಟಿ ಕೋಟಿ ರೂಪಾಯಿ, ಉಳಿದ ಗಾಣಿಗ ಮಠಗಳಿಗೆ ಒಂದೇ ಒಂದು ರೂಪಾಯಿಯನ್ನು ಕೊಟ್ಟಿಲ್ಲ ಯಡಿಯೂರಪ್ಪ ಆಗಲಿ ಬೊಮ್ಮಾಯಿ ಆಗಲಿ. ಸರ್ಕಾರದ ನಿಯಮಾವಳಿಗಳನ್ನು ಉಲ್ಲಂಘಿಸಿ ಯಡಿಯೂರಪ್ಪನವರ ರಾಜಕೀಯ ಕಾರ್ಯದರ್ಶಿಯಾಗಿದ್ದಂತಹ ಬಿಜೆ ಪುಟ್ಟಸ್ವಾಮಿ ಅವರ ಮಠ, ಪೂರ್ಣಾನಂದ ಸ್ವಾಮೀಜಿಯವರ ಮಠಕ್ಕೆ ಸರ್ಕಾರ 8 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದೆ. ಹಿಂದುಳಿದ ವರ್ಗಗಳ ಇಲಾಖೆಯ ನಿಯಮಗಳ ಪ್ರಕಾರ ಯಾವುದೇ ಟ್ರಸ್ಟ್ಗೆ ಅನುದಾನ ಬಿಡುಗಡೆ ಮಾಡಬೇಕು ಅಂತಿದ್ರೆ ಆ ಟ್ರಸ್ಟ್ 2 ವರ್ಷ, ಆ ಟ್ರಸ್ಟ್ ರಿಜಿಸ್ಟರ್ ಆಗಿ ನೋಂದಣಿಯಾಗಿ 2 ವರ್ಷ ಆಗಿರಬೇಕು. ಅದಾದ ಬಳಿಕ ಅಷ್ಟೇ ಆ ಟ್ರಸ್ಟಿಗೆ ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ. ಆದರೆ ವಿಶ್ವ ಗಾಣಿಗರ ಟ್ರಸ್ಟ್, ಆ ಟ್ರಸ್ಟ್ನ ನೇತೃತ್ವ ಯಡಿಯೂರಪ್ಪನವರ ಮಾಜಿ ರಾಜಕೀಯ ಕಾರ್ಯದರ್ಶಿ ಬಿಜೆ ಪುಟ್ಟಸ್ವಾಮಿ, ಈಗ ಪೂರ್ಣಾನಂದ ಪುರಿ ಸ್ವಾಮೀಜಿ ಅವರದ್ದು. ಸೊ ಆ ಟ್ರಸ್ಟ್ಗೆ ಸ್ಥಾಪಿತ ನಿಯಮಗಳು ಅಂತ ಏನಿದ್ವು, ಸರ್ಕಾರದ ನಿಯಮಗಳು, ಆ ನಿಯಮಗಳನ್ನು ಉಲ್ಲಂಘಿಸಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಪಾಯಿಂಟ್ ನಂಬರ್ 1. ಎರಡನೆಯದ್ದು, ಯಾವುದೇ ಸರ್ಕಾರ ಆಗಲಿ ಅನುದಾನ ಬಿಡುಗಡೆ ಮಾಡಿದ ಬಳಿಕ ಆ ಅನುದಾನ ಪಡೆದಂತಹ ಮಠಗಳು ಪ್ರತಿ ವರ್ಷ ಸರ್ಕಾರಕ್ಕೆ ಆಡಿಟ್ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಬೇಕು. ನೀವು ಕೊಟ್ಟಂತಹ ದುಡ್ಡು ಸರ್ಕಾರದ ದುಡ್ಡು ಅಂದ್ರೆ ಯಾರ ದುಡ್ಡು? ಯಡಿಯೂರಪ್ಪನ ದುಡ್ಡಲ್ಲ, ಬೊಮ್ಮಾಯಿಯ ಮನೆಯ ದುಡ್ಡಲ್ಲ, ಅಥವಾ ಸಿದ್ದರಾಮಯ್ಯನವರ ಮನೆಯ ದುಡ್ಡು ಕೂಡ ಅಲ್ಲ, ಶಿವರಾಜ್ ತಂಗಡಗಿ ಅವರ ಮನೆಯ ದುಡ್ಡು ಅಲ್ಲ. ಅದು ಯಾರ ದುಡ್ಡು ಅಂತ ಹೇಳಿದ್ರೆ ಅದು ಜನಸಾಮಾನ್ಯರ ದುಡ್ಡು, ಸಾರ್ವಜನಿಕರ ದುಡ್ಡು. ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಯಾವೆಲ್ಲ ಮಠಗಳು ಸರ್ಕಾರದಿಂದ ಅನುದಾನವನ್ನು ಪಡೆದಿದವೋ ಆ ಅನುದಾನಕ್ಕೆ ಪ್ರಶ್ನೆಯನ್ನ ಕೇಳುವಂತ ಅಧಿಕಾರ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಸಮುದಾಯಕ್ಕೆ ಅನುದಾನ ಹೋಗಿರ್ಬೋದು, ಬಟ್ ಅನುದಾನದ ದುಡ್ಡು ಬಂದಿರುವಂತದ್ದು ಸಾರ್ವಜನಿಕರು ಕಟ್ಟಿರುವಂತಹ ತೆರಿಗೆಯಿಂದ. ಸೊ ನಿಯಮ ಏನಿದೆ ಅಂತ ಹೇಳಿದ್ರೆ ಯಾವುದೇ ಮಠ ಆಗಲಿ ತಾನು ಅನುದಾನ ಪಡೆದಾದ ಬಳಿಕ ಸರ್ಕಾರದಿಂದ ಆ ಅನುದಾನದ ಬಳಕೆಗೆ ಸಂಬಂಧಪಟ್ಟ ಹಾಗೆ ಪ್ರತಿ ವರ್ಷ ಆಡಿಟ್ ರಿಪೋರ್ಟ್ ಸಲ್ಲಿಕೆ ಮಾಡಬೇಕು. ಲೆಕ್ಕ ಪರಿಶೋಧನೆಯ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕು ಸರ್ಕಾರದಿಂದ ಅನುದಾನ ಪಡೆದಂತಹ ಮಠಗಳು. ಆದ್ರೆ ಯಡಿಯೂರಪ್ಪನವರ ಮಾಜಿ ರಾಜಕೀಯ ಕಾರ್ಯದರ್ಶಿ ಬಿಜೆ ಪುಟ್ಟಸ್ವಾಮಿ, ಈಗ ಸ್ವಾಮೀಜಿ ಆಗಿರುವಂತಹ ಪೂರ್ಣಾನಂದಪುರಿ ಸ್ವಾಮೀಜಿಯವರ ಮಠ ತಾನು ಸರ್ಕಾರದಿಂದ ಪಡೆದಂತಹ ಅನುದಾನಕ್ಕೆ ಆ ಅನುದಾನವನ್ನ ಯಾವ ರೀತಿ ಬಳಸಿಕೊಳ್ಳಲಾಗಿದೆ ಎನ್ನುವುದರ ಬಗ್ಗೆ ಆಡಿಟ್ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿಲ್ಲ. ಮೂರನೆಯದ್ದು, ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಮಠಗಳಿಗೆ ಅನುದಾನ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಕಂಡೀಷನ್ ಇದೆ. ಏನು ಅಂತ ಹೇಳಿದ್ರೆ ಈಗ 1 ಕೋಟಿ ರೂಪಾಯಿಯ ಕಾಮಗಾರಿ ವೆಚ್ಚ ಅಂತ ಹೇಳಿದ್ರೆ ಅದರಲ್ಲಿ 25% ಆ ಮಠಗಳೇ ಭರಿಸಬೇಕು, ಉಳಿದ 75% ಸರ್ಕಾರ ಭರಿಸುತ್ತೆ ಅಂತೇಳಿ ಅದು ನಿಯಮ ಇರುವಂಥದ್ದು. ಆದರೆ ಯಡಿಯೂರಪ್ಪನವರ ಮಾಜಿ ರಾಜಕೀಯ ಕಾರ್ಯದರ್ಶಿ ಬಿಜೆ ಪುಟ್ಟಸ್ವಾಮಿ ಇವರ ಮಠಕ್ಕೆ ಕೊಡಲಾದಂಥ ಅನುದಾನ ಸಂಪೂರ್ಣ ಮೊತ್ತವನ್ನು ಕೊಟ್ಟಿದ್ದಾರೆ. 100ಕ್ಕೆ 100ರಷ್ಟು ಕಾಮಗಾರಿಯ ಮೊತ್ತವನ್ನು ಸರ್ಕಾರವೇ ಭರಿಸಿದೆ. ಇದು ಕೂಡ ನಿಯಮಗಳ ಉಲ್ಲಂಘನೆ. ಇಷ್ಟಿದ್ದಾಗಿಯೂ ಕೂಡ 8 ಕೋಟಿ ರೂಪಾಯಿ. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಯಡಿಯೂರಪ್ಪ ಆಪ್ತ ಸ್ವಾಮೀಜಿಯ ಪ್ರಭಾವ ಉಳಿದ ಗಾಣಿಗ ಮಠಗಳಿಗೆ ಬಿಡಿಗಾಸು ಸಿಕ್ಕಿಲ್ಲ. ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿರುವಂತಹ ಗಾಣಿಗ ಸಮುದಾಯದ ಮಠಗಳು, ಆ ಸಮುದಾಯದ ಮಠಗಳು 20-30 ವರ್ಷಗಳಿಂದ ಶೈಕ್ಷಣಿಕ ಮತ್ತು ಸಾಮಾಜಿಕ ಸೇವೆಯನ್ನ ಮಾಡಿಕೊಂಡು ಬಂದಿರುವಂತಹ ಮಠಗಳಿಗೆ ಯಡಿಯೂರಪ್ಪ ಸಿಎಂ ಆಗಿದ್ದ ಸಂದರ್ಭದಲ್ಲಾಗ್ಲಿ, ಯಡಿಯೂರಪ್ಪನವರು 4 ಬಾರಿ ಮುಖ್ಯಮಂತ್ರಿ ಆದಂಥವರು ಆ ಸಂದರ್ಭದಲ್ಲಾಗ್ಲಿ, ಅಥವಾ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಾಗ್ಲಿ, ಸಿದ್ದರಾಮಯ್ಯನವರ ಸರ್ಕಾರ ಆಡಳಿತದಲ್ಲಿದ್ದಂತಹ ಸಂದರ್ಭದಲ್ಲಾಗ್ಲಿ 1 ರೂಪಾಯಿ ಸಿಕ್ಕಿಲ್ಲ. 1 ರೂಪಾಯಿ ಸಿಕ್ಕಿಲ್ಲ. ಪತ್ರಗಳ ಮೇಲೆ ಪತ್ರ, ಮನವಿಯ ಮೇಲೆ ಮನವಿ, ನಾವು ಇದ್ದೀವಪ್ಪ, ನಾವು ಸೇವೆಯನ್ನ ಮಾಡ್ತಾ ಇದ್ದೀವಿ ನಮ್ಮ ಮಠಗಳಿಗೆ, ನೀವು ಒಂದಿಷ್ಟು ಅನುದಾನ ಕೊಟ್ಟರೆ ನಮ್ಮ ಆ ಸೇವೆಗೆ ಇನ್ನಷ್ಟು ಶಕ್ತಿ ಬರುತ್ತೆ, ನಮಗೂ ಕೊಡಿ ಅಂತೇಳಿ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿರುವಂತಹ ಗಾಣಿಗ ಸಮುದಾಯದ ಮಠಗಳ ಸ್ವಾಮೀಜಿಯವರು ಸರ್ಕಾರಕ್ಕೆ ಮೊರೆ ಇಟ್ಟರು, ಬೇಡ್ಕೊಂಡ್ರು, ಮನವಿಯನ್ನ ಸಲ್ಲಿಸಿದ್ರು. ಆದ್ರೆ ಯಡಿಯೂರಪ್ಪ ಅವರಿಗೆ 4 ಬಾರಿ ಮುಖ್ಯಮಂತ್ರಿ, ಬೊಮ್ಮಾಯಿ, ಸಿದ್ದರಾಮಯ್ಯ ಯಾರಿಗೂ ಕಿವಿ ಕೇಳಿಸ್ಲೇ ಇಲ್ಲ. ಆದ್ರೆ ಯಡಿಯೂರಪ್ಪನವರ ರಾಜಕೀಯ ಕಾರ್ಯದರ್ಶಿ ಎನ್ನುವಂತ ರಾಜಕೀಯ ಕಾರ್ಯದರ್ಶಿ ಆಗಿದ್ರು ಎನ್ನುವಂತ ಏಕೈಕ ಕಾರಣಕ್ಕೋಸ್ಕರ ಅನುದಾನದ ಮೇಲೆ ಅನುದಾನ, ದುಡ್ಡಿನ ಮೇಲೆ ದುಡ್ಡು. ಯಾರ ಮಠಕ್ಕೆ? ಬಿಜೆ ಪುಟ್ಟಸ್ವಾಮಿ, ಪೂರ್ಣಾನಂದಪುರಿ ಸ್ವಾಮೀಜಿಯವರ ಮಠಕ್ಕೆ ಸರ್ಕಾರ ಕೊಟ್ಟಿರುವಂತಹ ದುಡ್ಡು.
ವಿಶೇಷ ಪ್ರಕರಣ ಅಂತೇಳಿ ಪರಿಗಣಿಸಿ ದುಡ್ಡು ಕೊಡ್ತಾರೆ. ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ನಿಯಮಗಳನ್ನು ಉಲ್ಲಂಘಿಸಿ. ಆದ್ರೆ ಉಳಿದ ಗಾಣಿಗ ಮಠಗಳಿಗೆ ₹1 ಕೊಟ್ಟಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಬಿಜೆ ಪುಟ್ಟಸ್ವಾಮಿ, ಯಡಿಯೂರಪ್ಪನವರ ಮಾಜಿ ಕಾರ್ಯದರ್ಶಿ, ಈಗ ಪೂರ್ಣಾನಂದಪುರಿ ಸ್ವಾಮೀಜಿ ಇವರ ಆತಂಕ ಏನಿತ್ತು ಅಂತ ಹೇಳಿದ್ರೆ, ಒಂದು ವೇಳೆ ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದ ಇತರೆ ಗಾಣಿಗ ಮಠಗಳಿಗೆ ಏನಾದ್ರೂ ಒಂದು ವೇಳೆ ದುಡ್ಡನ್ನ ಕೊಟ್ರೆ, ಅವರದ್ದೇ ಸಮುದಾಯ, ಆ ಮಠಗಳಿಗೆ ಒಂದು ವೇಳೆ ದುಡ್ಡನ್ನ ಕೊಟ್ರೆ ನನ್ನ ಪ್ರಭಾವ ಕಮ್ಮಿ ಆಗುತ್ತೆ. ನಾನು ಗಾಣಿಗ ಸಮುದಾಯದ ಮಠಗಳಿಗೆ ನಾನೇ ಬಾಸ್ ಆಗಬೇಕು, ನಾನೇ ಹೆಡ್ ಆಗಬೇಕು ಅಂತೇಳಿ ಒಂದು ಲೆಕ್ಕಾಚಾರ ಇತ್ತು. ಈ ಲೆಕ್ಕಾಚಾರಗಳಿದ್ವು. ಹಾಗಾಗಿ ಆ ಗಾಣಿಗ ಮಠಗಳಿಗೆ ದುಡ್ಡೇ ಸಿಗಲಿಲ್ಲ ಪಾಪ. ಅವು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇರುವಂತಹ ಮಠಗಳು, ಸಾಮಾಜಿಕ ಸೇವೆಯಲ್ಲಿ ತೊಡ್ಕೊಂಡಿರುವಂತಹ ಮಠಗಳು. ಇವತ್ತಿನಂತಲ್ಲ. ಈ ಸ್ವಾಮೀಜಿ ಇವರು ಸ್ವಾಮೀಜಿ ಆಗಿದ್ದು 2022ರಲ್ಲಿ, 3 ವರ್ಷಗಳ ಹಿಂದೆ ಅಷ್ಟೇ. ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕ ಭಾಗದಲ್ಲಿರುವಂತಹ ಮಠಗಳು ಹಲವಾರು ವರ್ಷಗಳಿಂದ, ಹಲವು ದಶಕಗಳಿಂದ ಸೇವೆಯನ್ನು ಮಾಡ್ತಾ ಇದ್ದಾರೆ. ನೀವು ಆ ಫೂಟೇಜನ್ನು ಗಮನಿಸಬಹುದು. ಅದರಲ್ಲಿ ವಿಜಯೇಂದ್ರ ಅವರು, ಯಡಿಯೂರಪ್ಪನವರ ಮಗ, ಬಿಜೆಪಿಯ ಉತ್ತರಾಧಿಕಾರಿ ಅಂತೇಳಿ ಬಿಜೆಪಿಯವರು ವಿಜಯೇಂದ್ರ ಆಪ್ತರು ಹೇಳ್ತಾ ಇರುವಂಥದ್ದು. ಆ ವಿಜಯೇಂದ್ರ ಮತ್ತು ಗಾಣಿಗ ಮಠದ ಸ್ವಾಮೀಜಿ ಇದ್ದಾರೆ, ಪೂರ್ಣಾನಂದಪುರ ಸ್ವಾಮೀಜಿ, ಈ ಹಿಂದಿನ ಪೂರ್ಣಾನಂದ ಸ್ವಾಮೀಜಿ, ಈ ಹಿಂದೆ ಯಡಿಯೂರಪ್ಪನವರ ರಾಜಕೀಯ ಕಾರ್ಯದರ್ಶಿ ಆಗಿದ್ದಂಥವರು. ಸೊ ಇದು ಪರಿಸ್ಥಿತಿ. ಈಗ ಈ ಸ್ವಾಮೀಜಿಯವರು ಈಗ ಆರೋಪಗಳನ್ನು ಮಾಡಿದ್ದಾರೆ. ಈಗ ಶಿವರಾಜ್ ತಂಗಡಗಿ ಸವಾಲನ್ನು ಹಾಕಿದ್ದಾರೆ. ನೀವು ದಾಖಲೆ ತನ್ನಿ, ನಾನು ದಾಖಲೆಯನ್ನು ತರ್ತೀನಿ. ನೀವೆಷ್ಟು ಸತ್ಯ ಹೇಳ್ತಾ ಇದ್ದೀರಿ, ನಾನೆಷ್ಟು ಸತ್ಯ ಹೇಳ್ತಾ ಇದ್ದೀನಿ. ನೀವು ಇನ್ನೂ ಕೂಡ ರಾಜಕೀಯದ ಪೂರ್ವಾಶ್ರಮ ಅಂದರೆ ಬಿಜೆಪಿಯಲ್ಲಿದ್ದಂಥ ಸಂದರ್ಭದಲ್ಲಿ ನೀವು ಯಾವ ರೀತಿ ಸುಳ್ಳನ್ನು ಹೇಳ್ತಾ ಇದ್ದೀರಿ, ಅದೇ ರೀತಿ ಈಗ ಏನಾದರೂ ಸುಳ್ಳನ್ನು ಹೇಳುವಂತಹ ಚಾಳಿಯನ್ನು ನೀವು ಮುಂದುವರಿಸಿದ್ದೀರಾ? ನೀವು ತನ್ನಿ, ದಾಖಲೆ ತನ್ನಿ, ನಾನು ದಾಖಲೆಯನ್ನು ತರ್ತೀನಿ, ಇಬ್ಬರು ದಾಖಲೆ ಇಟ್ಟು ಚರ್ಚೆ ಮಾಡೋಣ. ನೀವು ಸುಳ್ಳು ಹೇಳಿದ್ರೆ, ನೀವು ನಿಮ್ಮ ಸನ್ಯಾಸತ್ವವನ್ನು ತ್ಯಾಗ ಮಾಡಿ ರಾಜಕೀಯ ಪೂರ್ವಾಶ್ರಮಕ್ಕೆ ಬನ್ನಿ, ನಾನು ನನ್ನ ರಾಜಕೀಯ ತ್ಯಾಗ ಮಾಡ್ತೀನಿ ಅಂತೇಳಿ ಸವಾಲನ್ನು ಹಾಕಿದ್ದಾರೆ. ಈಗ ಈ ಸ್ವಾಮೀಜಿಯವರು ಸವಾಲನ್ನು ಸ್ವೀಕಾರ ಮಾಡಬೇಕು. ನನ್ನ ಪ್ರಕಾರ ಸವಾಲನ್ನು ಸ್ವೀಕಾರ ಮಾಡಬೇಕು. ಬಿಕಾಸ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.